ತೀರ್ಮಾನವನ್ನು ನಾವು ಮಾಡಿದ್ದೇವೆ. ದಾರಿ ಇದ್ ಕಡೆ ನಡೆಯಬೇಕು. ದಾರಿ ಇಲ್ಲ ಅಂದ್ರೆ ದಾರಿಯನ್ನ ಮಾಡಿಕೊಂಡು ನಾವೆಲ್ಲ ನಡಿಬೇಕು. ಹಂಗೆ ಇವತ್ತು ಇಂಥ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಿದೆ. ಬೆಳಕೇ ಇಲ್ಲೇ ಅಲ್ಲ ಅಂದ್ರೂ ಕೂಡ ನಡಿಬಹುದು. ಆದರೆ ಕನಸಿಲ್ಲ ಅಂತಂದ್ರೆ ಯಾವ ದಾರಿಯನ್ನ ನಡಿಲಿಕ್ಕೆ ಸಾಧ್ಯ ಇಲ್ಲ, ಹುಡುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಂಧುಗಳೇ, ಈ ಆನೇಕಲ್ ಕ್ಷೇತ್ರದಲ್ಲಿ ಶಿವಣ್ಣರವರು ನಗನಗ್ತಾ ನನ್ನ ಹತ್ರ ಆಗಲಿ, ಮುಖ್ಯಮಂತ್ರಿಗಳಲ್ಲಿ ಯಾವುದೇ ಮಂತ್ರಿಗಳ ಹತ್ರ ಆಗಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಇಡೀ ಕ್ಷೇತ್ರದಲ್ಲಿ ಒಂದು ಸಣ್ಣದ 5 ಆದಂತಹ ಘಟನೆಗಳನ್ನ ನಡೆಯದೆ ಶಾಂತಿ ರೀತಿಯಿಂದ ತೆಗೆದುಕೊಂಡು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಇವತ್ತು ಶಿವಣ್ಣವರು ಮಾಡ್ತಾ ಇದ್ದಾರೆ. ಇವತ್ತು ಅವ್ರನ್ನ ಸತತವಾಗಿ 5 ಬಾರಿ ಅವ್ರನ್ನ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಾವು ಅವಕಾಶವನ್ನು ಮಾಡಿಕೊಟ್ಟು, ನಾನು ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾಗ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ, ನಮ್ಮ ಶಿವಣ್ಣ NSUI ಪ್ರೆಸಿಡೆಂಟ್. ಆ ವಿದ್ಯಾರ್ಥಿ ಒಬ್ಬ ನಾಯಕನಾಗಿದ್ಕೊಂಡು ನಿಮ್ಮ ಜನರ ಸೇವೆಯನ್ನ ಮಾಡಿ ಆವತ್ತು ಏನಾದ್ರು ಖರ್ಗೆ ಸಾಹೇಬರು ಅವ್ರನ್ನ ಮಾದೇವಪುರಕ್ಕೆ ಕಳಿಸಲಿಲ್ಲ ಅಂದ್ರೆ ಅವತ್ತು ಕೂಡ ಆನೇಕಲ್ನಲ್ಲೇ ಶಾಸಕರಾಗಿ ಆಯ್ಕೆ ಆಯ್ತಿದ್ರು. ಅದು ಬಿಟ್ರೆ ನೀವೆಲ್ಲ ಸೇರಿ ಇಂಥ ಒಬ್ಬ ಶಾಸಕರನ್ನ ಆಯ್ಕೆ ಮಾಡಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಇವತ್ತು ನಮ್ಮ ಜಮೀರ್ ಅಹಮದ್ ಖಾನ್ ರವರು, ಶಿವಲಿಂಗೇಗೌಡರು ಇಬ್ರು ಜೊತೆ ಸೇರಿ ನಮ್ಮ ಹೌಸಿಂಗ್ ಬೋರ್ಡ್ ಇಲಾಖೆ ಮತ್ತು ನಮ್ಮ ಈ ಒಂದು ವಸತಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಇತಿಹಾಸ ಪುಟಕ್ಕೆ ಸೇರುವಂತ ಯೋಜನೆಯನ್ನು ಹಾಕಿದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ತಮಗೆಲ್ಲ ನೆನಪಿರ್ಬೋದು. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಹಂಗೆ ನಾವು ಯಾರು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಏನು ಈ ಸ್ಟೇಡಿಯಂ ಅನ್ನು ನಾವು ಇಲ್ಲಿ ಕಟ್ಟಿದ್ದೇವೆ, ಏನು ಈ ಶುಭ ಗಳಿಗೆಯಲ್ಲಿ ಪೂಜೆ ಮಾಡಿದ್ದೇವೆ, ಬಸವ ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಭೀಮಾ ಬಾಯಿರವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತಹ ಗಳಿಗೆಯಲ್ಲಿ, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಂತ ಗಳಿಗೆಯಲ್ಲಿ, ಇಂಥ ಪವಿತ್ರವಾದಂತಹ ಗಳಿಗೆಯಲ್ಲಿ ನಾನು, ಸಿದ್ದರಾಮಯ್ಯನವರು, DK ಸುರೇಶ್ ಅವರು, ಪರಮೇಶ್ವರ್ ಅವರು, ಜಮೀರ್ ಅಹಮದ್ ಖಾನ್ ರವರು, ಶಿವಲಿಂಗೇಗೌಡರು ನಾವೆಲ್ಲ ಬಂದು ಬಹಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನು ಮಾಡಿ ಈ ಬೆಂಗಳೂರು ನಗರದ ಜನತೆಗೆ, ಕ್ರೀಡಾ ಅಭಿಮಾನಿಗಳಿಗೆ ಒಂದು ಶಾಶ್ವತವಾದಂತಹ ಸಾಕ್ಷಿ ಗುಡ್ಡೆಯನ್ನ ನಾವು ಇವತ್ತು ಬಿಟ್ಟು ಹೋಗ್ತಾ ಇದ್ದೇವೆ. ಇದು ನಮಗೆ ಬಹಳ ಸಂತೋಷ ಬಂದಿದೆ. ಈ ಇಡೀ ರಾಜ್ಯದಲ್ಲೇ ನಮ್ಮ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ, ಹೌಸಿಂಗ್ ಬೋರ್ಡು, ನಮ್ಮ ಹೌಸಿಂಗ್ ಇಲಾಖೆ, ವಸತಿ ಇಲಾಖೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಸೂರು ಇಲ್ಲದೆ ಹೋದವ್ರಿಗೆ ಸೂರು ಕೊಡುವಂಥದ್ದು, ದಾಖಲೆ ಇಲ್ಲದೆ ಹೋದವ್ರಿಗೆ ದಾಖಲೆ ಕೊಡುವಂಥದ್ದು, ಅವನ ಆಸ್ತಿಗಳಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಕೆಲಸವನ್ನ ಇವತ್ತು ನಾವು ಕೊಟ್ಟು ಹೋಗ್ತಾ ಇದ್ದೇವೆ. ಹೆಂಗೆ ದೇವರು ನಮ್ಗೆ ಕೊಟ್ಟೋಗಿರೋದು 2 ಆಯ್ಕೆ, ಒಂದು ಕೊಟ್ಟೋಗು, ಒಂದು ಬಿಟ್ಟೋಗು. ಹಂಗೆ ಕೊಡುವಂತ ಕೆಲಸ, ಬಿಡುವಂತ ಕೆಲಸ ಎರಡು ಕೂಡ ಮಾಡಿ ಕೊಟ್ಟ ಮಾತನ್ನ ಇವತ್ತು ನಾವು ಉಳಿಸ್ಕೊಂಡು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ನಾವೇನು 6 ಗ್ಯಾರಂಟಿಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ.
ಇಡೀ ನಮ್ಮ ಸುರೇಶ್ ಅವರು ಮತ್ತು ಏನು ನಮ್ಮ ಶಿವಣ್ಣವರ ಮುಖಂಡತ್ವದಲ್ಲಿ ಇಡೀ ಕಾವೇರಿ ನೀರನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಅವರ ಹೋರಾಟ, ಅವರ ಚಿಂತನೆ. ಅದಕ್ಕೂ ಕೂಡ ಈಗಾಗಲೇ ನೀರನ್ನು ಒದಗಿಸ್ಕೊಟ್ಟು ನೀವೆಲ್ಲ ಭೂಮಿ ಕಳ್ಕೊಂಡಿದ್ದೀರಿ, ಆಸ್ತಿ ಕಳ್ಕೊಂಡಿದ್ದೀರಿ, ಹೊರಗಡೆಯಿಂದ ಬಂದು ಬದುಕ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಪಕ್ಕದಲ್ಲೇ ಉದ್ಯೋಗ, ಪಕ್ಕದಲ್ಲೇ ಈ ಕ್ರೀಡಾ ಭವನ, ಪಕ್ಕದಲ್ಲೇ ಸ್ಟೇಡಿಯಮ್ಮು, ನಿಮ್ಮ ಮನೆ ಬಾಗಿಲಿಗೆ ಕಾವೇರಿ ನೀರನ್ನು ಕೊಡಿಸುವಂತ ಕೆಲಸ ಈ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಎತ್ತಿಗೆ ಮಾತಾಡಕ್ ಹೋಗುದಿಲ್ಲ. ನಮ್ಮ ನಿಮ್ಮ ಸಂಬಂಧ ಭಕ್ತಂಗೂ ಭಗವಂತನಿಗೂ ಇರುವಂತ ಸಂಬಂಧ. ನೀವೆಲ್ಲ ನಮ್ಮ ಮತದಾರರು, ನಮ್ಮ ದೇವರುಗಳಿದ್ದಂಗೆ. ನಿಮ್ಮ ಮೇಲೆ ಆತ್ಮವಿಶ್ವಾಸ ಪ್ರೀತಿಯಿಂದ ಇದ್ದು ಎಲ್ಲ ಕಷ್ಟಕಾಲದಲ್ಲೂ ಕೂಡ ನೀವು ನಮ್ಮ ಜೊತೆಯಲ್ಲಿ ಇದ್ದು ನಮ್ಗೆ ಆಶೀರ್ವಾದವನ್ನು ಮಾಡಿಕೊಂಡು ನೀವು ಬಂದಿದ್ದೀರಿ. ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡಬೇಕಾಗಿತ್ತು, ಟೈಮ್ ಆಯ್ತು ಅಂತೇಳಿ ನೀವೇ ಮಾತಾಡಿ ಅಂತೇಳಿ ಅನುವನ್ನ ಮಾಡಿಕೊಟ್ರು. ಅವರಿಗೆ ಕ್ಷಮಾಪಣೆಯನ್ನು ಕೇಳಿ ಈ ಸಂದರ್ಭದಲ್ಲಿ ಎಲ್ಲ ಇದಕ್ಕೆ ದುಡ್ದಂತ ಎಲ್ಲ ನಮ್ಮ ನಾಯಕರುಗಳಿಗೆ, ಭೂಮಿ ಕೊಟ್ಟಂತ ಎಲ್ಲ ರೈತರಿಗೆ, ಹಗಲು ರಾತ್ರಿ ದುಡ್ದಂತ ಕಾರ್ಯಕರ್ತರಿಗೆ, ನಮ್ಮ ಅಧಿಕಾರಿ ಮಿತ್ರರಿಗೆ, ಶಾಸಕರಿಗೆ, ಮಾಜಿ ಸಂಸದರಿಗೆ, ಸಹಕಾರ ಕೊಟ್ಟಂತ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಾದಂತ ಕೃಷ್ಣಪ್ಪನವ್ರಿಗೆ ತಮ್ಮೆಲ್ಲರಿಗೂ ವಂದಿಸಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನುಡಿದು ನಡೆದಂತಹ ಜನಸೇವೆಯ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಚಪ್ಪಾಳೆಗಳ ಮೂಲಕ ವಂದನೆಗಳನ್ನ ಸಮರ್ಪಿಸಿ. ಪ್ರಿಯ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನಾವು ತಿಳಿಸಿದ್ವಿ, ಮುಖ್ಯಮಂತ್ರಿಗಳು ಮಾತನಾಡೋಕ್ಕಿಂತ ಮುನ್ನ ಈ ನಿವೇಶನ ಹಂಚಿಕೆಯನ್ನ ಹಾಗೆ ಹಕ್ಕಿನ ಭೂ ಮಾಲೀಕರಿಗೂ ಸಹ ಹಂಚಿಕೆಯನ್ನ ಮಾಡಲಾಗುತ್ತೆ. ಲಾಟರಿ ಮುಖಾಂತರ ಸಾರ್ವಜನಿಕ ಅರ್ಜಿದಾರರಿಗೆ ನಿವೇಶನ ಹಂಚಿಕೆ. ಮೊಟ್ಟ ಮೊದಲನೇದಾಗಿ ಎಂ.ಎಚ್. ಚಿದಾನಂದ ಪ್ರಾಪರ್ಟಿ. ಸಣ್ಣ ಬದಲಾವಣೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳ ನಂತರ ಈ ಕಾರ್ಯಕ್ರಮ ಮುಂದುವರಿಯಲಿದೆ. ಬಂಧುಗಳೇ, ಗ್ಯಾರಂಟಿ ಸರ್ಕಾರವನ್ನ ಮುನ್ನಡೆಸ್ತಾ ಸದಾಕಾಲ ಜನಪರವಾಗಿ ದಿಟ್ಟ ಹೆಜ್ಜೆಯನ್ನ ಇರಿಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿಮ್ಮ ಮುಂದೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಸಿದ್ದರಾಮಯ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.